Like for example, ivaga SPB, Mari Kannu Hori Byange. I never imagined SPB can sing that kind of a song. Bayasade Bali Bande in the Mari Kannu Hori Byange. Completely different. So, I mean, how? Luckily, you never became a music director. ತಾಲಿಬಾನ್ ಅಲ್ಲ ಅಪ್ಪೋರ್ ಕಮ್ ಬ್ಯಾಕ್ ಮೂವಿ ಅವರೇ ಆಡಿದ್ರು, ಸೂಪರ್ ಹಿಟ್ ಸಾಂಗ್, ಇವಾಗಲೂ ನಾವು ಕುಣಿತೀವಿ ಅದಕ್ಕೆ. ಅಥವಾ ನಿಮ್ಮ ಉದಿತ್ ನಾರಾಯಣ್ ಬರೀ ಓಳು ಫಸ್ಟ್ ಸಾಂಗ್, ಆಮೇಲೆ ಲಕ್ಷ್ಮಿ ಅವ್ರದ್ದು ಈ ಟಚ್ ಅಲ್ಲಿ ಏನೋ ಇದೆ, ಚಿತ್ರ ಅವ್ರ ಜೊತೆ ಹಾಡುಗಳು. ಸೊ ಯು ಹ್ಯಾವ್ ಅ ವೆರೈಟಿ ಆಫ್ ಸಿಂಗರ್ಸ್ ಅಂಡ್ ಯು ನೋ ಎಕ್ಸಾಕ್ಟ್ಲಿ ಹೂಮ್ ಟು ಪಿಕ್ ಫಾರ್ ವಿಚ್ ಕೈಂಡ್ ಆಫ್ ಅ ಸಾಂಗ್. ಸಮ್ ಸೀಕ್ರೆಟ್ ಸರ್? No, it's just an idea. ಏನಾಗುತ್ತೆ ಅಂದ್ರೆ I was a singer singing, imitating different singers when I was a kid. Like I was in Mangalore. ಮಂಗಳೂರಲ್ಲಿ ಕನ್ನಡ ಸ್ವಲ್ಪ ಕಮ್ಮಿ. ಅದೇ ಮಂಗಳೂರಿನ ಎಷ್ಟು ಜನ ಇದ್ದಾರೆ? ಮಂಗಳೂರಲ್ಲಿ ಕನ್ನಡ ಸ್ವಲ್ಪ ಸಾಂಗ್ಸು ಕಮ್ಮಿ, ಕೇಳೋದು ಕಮ್ಮಿ, ಹಾಡೋದು ಕಮ್ಮಿ. ಸೊ ನಾನು ಹಿಂದಿ ಹಾಡ್ತಾ ಇದ್ದಿದ್ದು, ಐ ನೆವರ್ ಸಿಂಗ್ ಕನ್ನಡ. ಸೊ ಆ ಟೈಮಲ್ಲಿ ವಿ ಹ್ಯಾಡ್ ಸಮ್ ಸಿಂಗರ್ಸ್, ಒನ್ ಬಿಯರ್ಡೋ ವಿತ್ ಎ ಸ್ಮಾಲ್ ಮುಸ್ಟ್ಯಾಚ್. It was funny for us, like they used to imitate actors and sing. ನಾನು ಬಂದಾಗ I just wanted, okay, as soon as I came to industry, I wanted Mangaloreans to listen to Kannada songs. That was my... But second movie, as I know, all Mangalore bands, even the Konkani or the Western bands, had to sing Bari Odu. ಇಲ್ಲಾಂದ್ರೆ ಬಿಯರ್ ಬಾಟ್ಲು ಹೊಡಿತಾ ಇದ್ರು. So that was the... So, singer select ಮಾಡುವಾಗ SP, of course, the first choice was SP for me, because the throw he had to give, the throw ಇನ್ನೊಬ್ಬರಿಗೆ ಬರಲ್ಲ. People try to sing notations. They try to sing notations. SP can create a mood in a singing. And the throw ಅಂತ ಹೇಳಿದೆ, ವಾಯ್ಸ್ ಥ್ರೋ ಇದೆಯಲ್ಲ, ಮಾರಿ ಕಣ್ಣು ಹೋರಿಮ್ಯಾ ಕೇಯ ಕೇಯ, that ಬೇರೆಯವರು they'll be singing softly. ಇವ್ರದ್ದು ಥ್ರೋ ಚೆನ್ನಾಗಿರುತ್ತೆ. Then when it came to Bariolu, I thought, okay, because I was at the time Jadoo Teri Nazar and all Hindi, I was a great fan of Udit and I used to sing Hindi. So ಚೆನ್ನಾಗಿರುತ್ತೆ ಅಂತ ಕರೆಸಿದೆ. That worked out. And later it was a saga of new singers like Jogi, Sunita Ali, Yellow Jogappa. That was her first song. E Touch Ali, Lakshmi. First song, she was singing in competitions this time, and those days competition was not as big as the TV reality shows today. Small competitions, even Anuradha, but I think the first time I found her was in a competition. So a lot of singers I introduced ಮಾಡಿದೆ. So I felt I never got an opportunity to sing. Funny thing is, after 10 years in the industry, I had to launch myself as a singer in 2080 lady. That was my first song. ನಾನು ಮೊದಲೇ ಹೇಳ್ತೀನಿ, ಟೀಚರ್ಸ್ಗೆ ನಾನು ಕ್ಲಾಸಲ್ಲಿ ಆನ್ಸರ್ ಮಾಡ್ತಿರ್ಲಿಲ್ಲ. ಓಕೆ ಸರ್, ಈಗ ನಾನು ಬೇಸಿಕಲಿ ಉಪೇಂದ್ರ ರಾವ್ ಫ್ಯಾನು. ನಂಗೆ ಇಲ್ಲಿವರೆಗೂ ತುಂಬಾ ಒಂದು ಸೀನು ಮೈಂಡಲ್ಲಿ ಇದೆ ಅಂದರೆ, ಅದು ಎ ಪಿಕ್ಚರಲ್ಲಿ ಸುಮ್ಮನೆ ಶೂಟ್ ಮಾಡೋದವರು. ವರ್ಕಿಂಗ್ ಅವರ್ಸ್, ಎಲ್ಲರೂ ಕೆಲಸ ಮಾಡಿದೆ, ಯಾಕೆ ಸುಮ್ಮನೆ ಕೂತಿದ್ಯಾ, ಕೆಲಸ ಮಾಡೋದು ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ, ಏನೇ ಇಲ್ವಾ, ಗಾಡ್ ಇಸ್. ಸೊ ಈಗ ಸಾಧು ಅವರು ಹೇಳ್ತಾರೆ, ಒಂದು ಕಡೆ ಉಪೇಂದ್ರ ಅವರು ಒಂಥರ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಥರ, ಏನೋ ಒಂದು ಕಲ್ಲು ಕೊಟ್ಟರು ಕಲ್ ಜೊತೆ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ ಅಂತ. ಸೊ ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಆಬ್ವಿಯಸ್ಲಿ ಇಟ್ಸ್ ಡಿಫ್ರೆಂಟ್ ಫ್ರಮ್ ಎನಿ ಅದರ್ ಡೈರೆಕ್ಟರ್ಸ್. ಬಟ್ ಎಷ್ಟು ಕಾಂಪಿಟೇಟಿವ್ ಇತ್ತು ಉಪ್ಪಿ ಬಾಸ್ ಜೊತೆ ಕೆಲಸ ಮಾಡೋಕ್ಕೆ. ಆಮೇಲೆ ಅವ್ರು ಮೀಟ್ ಆದರೆ ಅವ್ರ ಫ್ಯಾನ್ ಕಡೆಯಿಂದ ಒಂದು ರಿಕ್ವೆಸ್ಟು, ಮತ್ತೊಂದು ಮತ್ತೊಂದು ಓಂ ನಾವು ನೋಡಬೇಕು. ಒಂದೇ ಓಂ ಒಂದೇ. ನೆಕ್ಸ್ಟ್ ಯಾವುದು ಇನ್ನೊಂದು ವಸ್ತು ಬರುತ್ತೆ. ಇಟ್ ವಾಸ್ ಅಗೇನ್ ನನಗೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ಉಪೇಂದ್ರ. ಹಿ ವಾಸ್ ಅ ಫ್ರೆಂಡ್ ಆಫ್ ಮೈಂಡ್ ಫ್ರಮ್ 90s. ವೆನ್ ಇನಿಷಿಯಲಿ ಕೇಮ್ ಇನ್ ಟು ದ ಇಂಡಸ್ಟ್ರಿ, ನನಗೆ ಒಂದು 2 ಸೀನು ಅನಂತ ಅವಂತಾರ್ದು ಇಷ್ಟ ಆಯಿತು. ಸೊ ಐ ಜಸ್ಟ್ ಯಾರು ಬರೆದಿದ್ದು ಅಂತ ಕೇಳಿದ ನಂತರ ಐ ಕೇಮ್ ಟು ನೋ ಉಪೇಂದ್ರ ರೋಟ್ ಇಟ್. ಸೊ ನಾನೇ ಪರಿಚಯ ಮಾಡಿಸ್ಕೊಂಡಿದ್ದು. ಐ ಟೋಲ್ಡ್ ಬಿಕಾಸ್ ಆಫ್ ಮನೋಹರ್, ವಿ ಮನೋಹರ್. ಸೊ ದಟ್ ಫ್ರೆಂಡ್ಶಿಪ್ ಡೆವಲಪ್ಡ್. ಸೊ ಯಾವತ್ತು ಹೇಳ್ತಾ ಇದ್ರು, ಓಕೆ ಐ ಮೇಕ್ ಯು ಅಂತ, ಸಪೋಸ್ ಐ ಬಿಕಮ್ ಐ ಡೈರೆಕ್ಟರ್, ಐ ಮೇಕ್ ಯು ಹೀರೋ ಅಂತ ಹೇಳ್ತಾ ಇದ್ರು. ಎಲ್ಲ ಮೋಸ ಮಾಡಿಬಿಟ್ರು. ಬಟ್ ಐ ಥಿಂಕ್ ದಿಸ್ ವಾಸ್ ದ ಬೆಸ್ಟ್ ಗಿಫ್ಟ್ ಹಿ ಕುಡ್ ಗಿವ್ ಮಿ. ಈ ಚಿತ್ರದಲ್ಲಿ ಆಸ್ ಎ ಕಂಪೋಸರ್, ಅಫ್ಕೋರ್ಸ್ ಉಪೇಂದ್ರ ಇಸ್ ಲಿಟಲ್ ಟಫ್ ಟು ವರ್ಕ್ ಕಂಪ್ಯಾರಿಟಿವ್ಲಿ. ಅಂದರೆ ಟೂ ಮೆನಿ ಥಾಟ್ಸ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಅನ್ಸ್ಯಾಟಿಸ್ಫ್ಯಾಕ್ಷನ್.
ಯು ವೋಂಟ್ ಬಿ ಸ್ಯಾಟಿಸ್ಫೈಡ್ ಎನಿಥಿಂಗ್. ಸೊ ನಥಿಂಗ್ ವಿಲ್ ಬಿ ಫೈನಲೈಸ್ಡ್ ಅಪ್ ಟು ದ ಲಾಸ್ಟ್ ಮಿನಿಟ್. ದಟ್ಸ್ ವಾಟ್ ಏನೋ ಹೇಳಿದೆ ಅಲ್ಲ, ಹೇಳ್ಕೊಳಕ್ ಬಂದ್ರೆ ಅಪ್ ಟು ದ ಲಾಸ್ಟ್ ಮಿನಿಟ್ ರೆಕಾರ್ಡಿಂಗ್ ಈಗ ಹೋಗ್ತಾ ಇದ್ದೀನಿ, ಗುರು ಅದ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ದ್ಯಾಟ್ ಕನ್ಫ್ಯೂಷನ್ ಇರುತ್ತೆ. ಸೊ ದಟ್ಸ್ ಬಿಕಾಸ್ ಆಫ್ ಟೂ ಮಚ್ ಆಫ್ ಕ್ರಿಯೇಟಿವಿಟಿ, ಲಾಟ್ ಆಫ್ ಥಾಟ್ಸ್. ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಐ ಟೆಲ್ ಯು ಒಂದು ಸಣ್ಣ ಐಟಮ್ ಕೇಳ್ತೀನಿ. ಸುಮ್ಮನೆ ನಗ್ತಾಳೆ, ಐ ಜಸ್ಟ್ ವಾಂಟೆಡ್ ಅದು ಆ ಸಾಂಗ್ ನನಗೆ ಐ ವಾಂಟೆಡ್ ಟು ಬಿ ಲೈಕ್ ಮನೋಹರ್ ಬರೆದಿದ್ರು ಲವ್ ಬಗ್ಗೆ. ಸಾಗರವೇ ಅಲೆ ಅಲೆ ಏ ಟೈಟಲ್, ಕೋಟೆಗಳೇ ಶಿಲೆ ಶಿಲೆ ಅಂದ್ರೆ 2 ಕೋಟೆ ಮತ್ತೆ ಸಾಗರ ಅಲ್ಲಿ ಪಕ್ಕದಲ್ಲಿದೆ, ಇದು ಬೇಕು ಅಂತೆ. ಉಪೇಂದ್ರ ಒಂದು ಇಲ್ಲ ಇದು ತುಂಬಾ ರೆಗ್ಯುಲರ್ ಆಗತ್ತೆ ಅಂತ ಹೇಳಿದೆ. ಸರ್ ಇಲ್ಲ ಚೆನ್ನಾಗಿದೆ, ಇದು ಪಕ್ಕ ಮ್ಯಾಚ್ ಆಗತ್ತೆ ಅಂತ. ಸೊ ಈ ಕೇಮ್ ವಿತ್ ಲೈನ್, ಯೌವನವೇ ಆಗಿಲ್ಲ ಇಲ್ಲೂ ಹೃದಯಗಳ ಬ್ರೇಕ್ ಫೈಲ್ ಅಂತ. ನನಗೆ ಇಷ್ಟು ಮೆಲಡಿ ಸಾಂಗ್ ಮಾಡಿ ಯೌವನವೇ ಐಲ ಇಲ್ಲೂ ಇದು ನನ್ನ ಮೂಡ್ ಅಂದ್ರೆ. ಅಂಡ್ ಒನ್ ಥಿಂಗ್ ಇಸ್ ಅ ಡೈರೆಕ್ಟರ್, ಐ ಹ್ಯಾವ್ ಟು ಸ್ಯಾಟಿಸ್ಫೈ ಹಿಮ್. ಅಂಡ್ ಬೇಸಿಕಲಿ ವಿ ಹ್ಯಾವ್ ಫ್ರೆಂಡ್ಸ್, ಸೊ ವಿ ಯೂಸ್ ಟು ಫೈಟ್. ಸೊ ಆಮೇಲೆ ಐ ಅಗ್ರೀಡ್ ಫಾರ್ ದಟ್. ಸುಮ್ನೆ ನಗ್ತಾಳೆ ಜಿಮ್, ದಿಸ್ ವಾಸ್ ಥರ್ಡ್ ಲೈನ್. ಐ ಸೆಡ್ ಓಕೆ ಇದನ್ನ ಮುಂದೆ ಮೇಲೆ ಹಾಕೋಣ ಅಂತ ಮನ್ಸಲ್ಲಿ ಅನ್ಕೊಂಡೆ. ಮುಗೀತು ಪಿಕ್ಚರು, ನನ್ನ ಕ್ಯಾರಿಯರ್ ಮುಗೀತು. ಸೊ ಐ ಡಿಡ್ ದಟ್. ಅದರಲ್ಲಿ ಇದೆ ಸಿ ವಿ ಆರ್ ನಾವು ಸ್ವಲ್ಪ ಕನ್ನಡನೇ ಆಕ್ಸೆಂಟ್ ಅಲ್ಲಿ ಮಾತಾಡೋನು. ಆಕ್ಸಿಡೆಂಟ್, ಇಟ್ಸ್ ಆಕ್ಸಿಡೆಂಟ್ ತಾನಾಣಿನ, ಅದಕ್ಕೆ ಆಕ್ಸಿಡೆಂಟ್ ಹಂಗೆ ಹಾಡಬೇಕಾಗತ್ತೆ. ಹೋಗುತ್ತೆ ಮೊದಲೇ ಕೆಟ್ಟೋಗಿದೆ, ಏನ್ ಮಾಡಿದೆ ಅಂದ್ರೆ ಅಲ್ಲಿ ಏನ ತಾನಾಣಿನ, ಅಲ್ಲಿ ಏನೋ ಹೂಗಳ ಸೌಂಡು ಯಾವುದು ಒಂದು ಈ ವಿಂಡ್ ಚೈಮ್ಸ್ ತರ ಹಾಕೋಣ ಅಂತ ಹೋಗಿದೆ. ಅಲ್ಲಿ ನನಗೆ ಹೆಂಗೂ ಕೆಟ್ಟೋಯ್ತಲ್ಲ, ಆಕ್ಸಿಡೆಂಟ್ ಸೌಂಡ್ ಹಾಕೋಣ ಅಂತ. ಆಕ್ಸಿಡೆಂಟ್ ಸೌಂಡ್ ಹಾಕುವ ಒಂದು ತರ ವಿಕೃತ ತಪ್ತಿ ನನಗೆ. ಪ್ರೊಡ್ಯೂಸರ್ ನೋಡಿದೆ, ಯಾಕಂದ್ರೆ ಒಂದು ಸೌಂಡ್ ಹಾಕಿದ್ರೆ ಒಂದು ಗಾಡಿ ಹೊಡಿಬೇಕು. ಅವನಿಗೂ ಮೊದಲೇ ಅರ್ಥ ಆಯ್ತು, ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್. ಗುರು ಬೇಡ ಹುಚ್ಚ ಓಡಿಸ್ತಾ, ಗುರು ಬೇಡ. ಅದ್ರಲ್ಲಿ ಒಂಥರ ನಮ್ಗೆ ಫಸ್ಟ್ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಒಂಥರ ಪ್ರೊಡ್ಯೂಸರ್ ಬಂದು ರಿಕ್ವೆಸ್ಟ್ ಮಾಡೋ ಒಂಥರ ಖುಷಿ. ನಾನು ಹೇಳೋದು ಹೌ ಕ್ರಿಯೇಟಿವಿಟಿ ವರ್ಕ್ಸ್ ಹೇಳ್ತೀನಿ. ಆಲ್ ಆಕ್ಸಿಡೆಂಟ್ ಹ್ಯಾಪನ್ ಅಂತ. ಸೊ ಉಪೇಂದ್ರಕ್ಕೆ ಊಟ ಮಾಡಿ ಎಲ್ಲ ಹಿಂಗೆ ಈಗ ಹಾಕೋಣ ಚೆನ್ನಾಗಿರುತ್ತೆ ಅಂತ. ಏನು ಅವರಿಬ್ಬರು ಡ್ಯಾಶ್ ಹೊಡಿಯೋದು, ಅದು ಹಂಗೆ ಆಯ್ತದು. ಸೊ ದೀಸ್ ಕ್ರಿಯೇಟಿವ್ ಥಿಂಗ್ಸ್ ಹ್ಯಾಪನ್ ಬೈ ಆಕ್ಸಿಡೆಂಟ್. ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಬೈ ಆಕ್ಸಿಡೆಂಟ್ ವೆನ್ ಪೀಪಲ್ ಜಾಯಿನ್. ಅದೇ ಹೇಳಿದೆ ಅಲ್ಲ, ಪೀಪಲ್ ಆಸ್ಕ್ ಮಿ ವೈ ವಿತ್ ಉಪೇಂದ್ರ ಅಂತ. ಸಮ್ ಕೆಮಿಸ್ಟ್ರಿ ವರ್ಕ್ಸ್, ವಿ ಡೂ ಅ ಲಾಟ್ ಆಫ್ ಫೈಟಿಂಗ್ ಟುಗೆದರ್. ನಾವು ಜಗಳ ಆಡ್ತಾನೆ ಇರ್ತೀವಿ.